ನಮಸ್ಕಾರ ಸ್ನೇಹಿತರೆ, ವಾಷಿಂಗ್ ಮಿಷಿನ್ ಅನ್ನು ಹೇಗೆ ಸರ್ವಿಸ್ ಮತ್ತು ರಿಪೇರಿ ಮಾಡುವುದು ಎಂಬುದರ ಕುರಿತು ಈ ಅಭ್ಯಾಸಕ್ಕೆ ಸ್ವಾಗತ. ಈ ಅಭ್ಯಾಸವು ಪೂರ್ಣಗೊಂಡ ನಂತರ ನಿಮಗೆ ಈ ಕೆಳಗಿನವುಗಳು ಸಾಧ್ಯವಾಗುತ್ತದೆ. ವಾಷಿಂಗ್ ಮಿಷಿನ್ ನ ನೇಮ್ ಪ್ಲೇಟ್ ವಿವರಗಳನ್ನು ದಾಖಲಿಸುವುದು, ಗ್ರಾಹಕರ ದೂರನ್ನು ಆಲಿಸುವುದು ಮತ್ತು ದೋಷದ ಪ್ರಕಾರವನ್ನು ಗುರುತಿಸುವುದು ಮತ್ತು ಅದನ್ನು ಸರಿಪಡಿಸುವುದು, ಸಾಮಾನ್ಯ ತಪಾಸಣೆ, ದೃಶ್ಯ ತಪಾಸಣೆ ಮತ್ತು ಇನ್ಸುಲೇಷನ್ ರೆಸಿಸ್ಟೆನ್ಸ್ ಟೆಸ್ಟ್ ಅನ್ನು ನಡೆಸುವ ಮೂಲಕ ವಾಷಿಂಗ್ ಮಿಷಿನ್ ಸರ್ವಿಸ್ ಮಾಡುವುದು, ಸರ್ವಿಸ್ ಕಾರ್ಡ್ ನಲ್ಲಿ ಮೇಂಟೆನೆನ್ಸ್ ವಿವರಗಳನ್ನು ದಾಖಲಿಸುವುದು. ವಿದ್ಯುತ್ ಚಾಲಿತ ಮತ್ತು ನಮ್ಮ ಬಟ್ಟೆಗಳನ್ನು ಒಗೆಯಲು ಬಳಸುವ ಮಿಷಿನ್ ಅನ್ನು ವಾಷಿಂಗ್ ಮಿಷಿನ್ ಎಂದು ಕರೆಯಲಾಗುತ್ತದೆ. ಪ್ರತಿ ಮನೆಯಲ್ಲೂ ಈಗ ವಾಷಿಂಗ್ ಮಿಷಿನ್ ಇರುತ್ತದೆ ಮತ್ತು ಅದಲ್ಲದೆ ಬದುಕನ್ನು ಊಹಿಸಿಕೊಳ್ಳಲು ಬಹಳ ಕಷ್ಟ. ಹೆಚ್ಚುವರಿಯಾಗಿ ಅನೇಕ ಬ್ರ್ಯಾಂಡ್ಗಳು ಮತ್ತು ಮಾದರಿಗಳು ಹೆಚ್ಚುವರಿ ಕಾಂಪೊನೆಂಟ್ಗಳು ಅಥವಾ ಟ್ವೀಕ್ ಗಳನ್ನು ಹೊಂದಬಹುದು. ಅದು ಸ್ವಚ್ಛಗೊಳಿಸುವ ಪ್ರಕ್ರಿಯೆಯನ್ನು ಸುಧಾರಿಸುತ್ತದೆ. ಅದೇನೇ ಇದ್ದರೂ ಎಲ್ಲ ವಾಷಿಂಗ್ ಮಿಷಿನ್ಗಳು ಒಂದೇ ರೀತಿಯ ಮೂಲಭೂತ ಭಾಗಗಳನ್ನು ಒಳಗೊಂಡಿರುತ್ತವೆ. ಅವುಗಳು ವಿವಿಧ ಶೈಲಿಗಳು ಮತ್ತು ಕ್ರಿಯಾತ್ಮಕತೆಯ ಹೊರತಾಗಿಯೂ ನಿಮ್ಮ ಬಟ್ಟೆಗಳನ್ನು ಸ್ವಚ್ಛಗೊಳಿಸಲು ಒಟ್ಟಿಗೆ ಕೆಲಸ ಮಾಡುತ್ತವೆ. ಈ ಅಭ್ಯಾಸ ಮಾಡಲು ಅಗತ್ಯವಾದ ಮೆಟೀರಿಯಲ್ಗಳನ್ನು ಸಂಗ್ರಹಿಸೋಣ. ಮೆಗ್ಗರ್, ಟೆಸ್ಟ್ ಲ್ಯಾಂಪ್, ಕಾಂಬಿನೇಷನ್ ಪ್ಲಾಯರ್, ಡಿಇ ಡಬಲ್ ಎಂಡೆಡ್ ಸ್ಪ್ಯಾನರ್ ಸೆಟ್, ಸ್ಕ್ರೂ ಡ್ರೈವರ್, ಗ್ರೀಸ್ ಗನ್, ಆಯಿಲ್ ಕ್ಯಾನ್, ಪುಲ್ಲಿ ಪುಲ್ಲರ್, ಡಿಜಿಟಲ್ ಮಲ್ಟಿಮೀಟರ್, ವಾಷಿಂಗ್ ಮಿಷಿನ್ ಸೆಮಿ ಆಟೋಮೆಟಿಕ್ ಟೈಪ್, ವಾಷಿಂಗ್ ಮಿಷಿನ್ ಸ್ಪೇರ್ಸ್, ಗ್ರೀಸ್, ಟೆಫ್ಲಾನ್ ಟೇಪ್. ವಾಷಿಂಗ್ ಮಿಷಿನ್ ರಿಪೇರಿ. ವಾಷಿಂಗ್ ಮಿಷಿನ್ ವಿವರಗಳನ್ನು ರೆಕಾರ್ಡ್ ಮಾಡಿ. ಗ್ರಾಹಕರ ಅಥವಾ ಬಳಕೆದಾರರ ದೂರುಗಳನ್ನು ಆಲಿಸಿ. ದೂರು ಕೆಳಗಿನ ಪಟ್ಟಿಯಲ್ಲಿರುವ ಯಾವುದಾದರೂ ಆಗಿರಬಹುದು. ಮಷಿನ್ ಆನ್ ಆಗದಿದ್ದರೆ ಓಪನ್ ಕನೆಕ್ಷನ್ ಅನ್ನು ಪರಿಶೀಲಿಸಿ ಮತ್ತು ಅದನ್ನು ಸರಿಪಡಿಸಿ. ಒಳಬರುವ ಪವರ್ ಸಪ್ಲೈಯನ್ನು ಪರಿಶೀಲಿಸಿ. ಮಷಿನ್ನಲ್ಲಿನ ಫ್ಯೂಸ್ ಅನ್ನು ಪರಿಶೀಲಿಸಿ. ಮೋಟಾರ್ ವೈಂಡಿಂಗ್ ಗಳನ್ನು ಪರಿಶೀಲಿಸಿ ಮತ್ತು ಸಣ್ಣ ರಿಪೇರಿಗಳನ್ನು ಕೈಗೊಳ್ಳಿ. ಅಗತ್ಯವಿದ್ದರೆ ಓಪನ್ ಸರ್ಕ್ಯೂಟ್ ನ ಸಂದರ್ಭದಲ್ಲಿ ಅದನ್ನು ರಿವೈಂಡಿಂಗ್ ಮಾಡಲು ಕಳುಹಿಸಿ. ವೇಗವನ್ನು ನಿಯಂತ್ರಿಸುವ ಸ್ಟಾರ್ಟಿಂಗ್ ಅನ್ನು ಪರಿಶೀಲಿಸಿ. ಅದನ್ನು ಸರಿಪಡಿಸಿ ಅಥವಾ ಹೊಸ ಸ್ವಿಚ್ ನೊಂದಿಗೆ ಬದಲಾಯಿಸಿ. ವಾಷಿಂಗ್ ಡ್ರಮ್ ನಲ್ಲಿ ನೀರು ತುಂಬದಿದ್ದರೆ ಇನ್ಲೆಟ್ ಪೈಪ್ ಅನ್ನು ಚಾಕ್ ಆಗಿರುತ್ತದೆ. ಇನ್ಲೆಟ್ ವೇಲ್ವ್ ಅನ್ನು ತೆರೆಯಿರಿ. ಅದನ್ನು ಸ್ವಚ್ಛಗೊಳಿಸಿ ಮತ್ತು ವಾಟರ್ ಪ್ರೂಫಿಂಗ್ ಟೆಫ್ಲಾನ್ ಟೇಪ್ ಬಳಸಿ ಅದನ್ನು ರೀಕನೆಕ್ಟ್ ಮಾಡಿ. ಇನ್ಕಮಿಂಗ್ ವಾಟರ್ ಸಪ್ಲೈ ಅನ್ನು ಪರಿಶೀಲಿಸಿ ಮತ್ತು ಅದನ್ನು ಬದಲಾಯಿಸಿ. ವಾಷಿಂಗ್ ಡ್ರಮ್ ನಿಂದ ನೀರು ಡ್ರೈನ್ ಆಗದಿದ್ದರೆ ಔಟ್ ಗೋಯಿಂಗ್ ವೇಲ್ವ್ ಅನ್ನು ಪರಿಶೀಲಿಸಿ. ಅದನ್ನು ಸ್ವಚ್ಛಗೊಳಿಸಿ ಮತ್ತು ಸರಿಯಾದ ವಾಟರ್ ಪ್ರೂಫಿಂಗ್ ನೊಂದಿಗೆ ರೀಕನೆಕ್ಟ್ ಮಾಡಿ. ಯಾವುದೇ ಕಿಂಕ್ ಗಳಿಗಾಗಿ ಔಟ್ ಗೋಯಿಂಗ್ ಪೈಪ್ ಅನ್ನು ಪರಿಶೀಲಿಸಿ. ರಿಪೇರಿ ಮಾಡಿ ಅಥವಾ ಅದನ್ನು ಬದಲಾಯಿಸಿ. ಮಷಿನ್ ಆಫ್ ಆಗದಿದ್ದರೆ ಟೈಮರ್ ಕಾರ್ಯನಿರ್ವಹಿಸುತ್ತಿದೆಯೇ ಎಂದು ಪರಿಶೀಲಿಸಿ. ಟೈಮರ್ ನಲ್ಲಿನ ಟೈಮಿಂಗ್ ಮೆಕ್ಯಾನಿಸಮ್ ಮುಚ್ಚಿ ಹೋಗಿರುತ್ತದೆ ಅಥವಾ ಕ್ಲೋಕ್ ಆಗಿರುತ್ತದೆ. ಸಾಧ್ಯವಾದರೆ ಅದನ್ನು ಸರಿಪಡಿಸಿ. ಇಲ್ಲದಿದ್ದರೆ ಟೈಮರ್ ಅನ್ನು ಹೊಸದರೊಂದಿಗೆ ಬದಲಾಯಿಸಿ. ಟೈಮರ್ ಸರಿಯಾಗಿರಬಹುದು ಆದರೆ ಸ್ವಿಚ್ ಸ್ಟಕ್ ಆಗಿರಬಹುದು. ಸ್ವಿಚ್ ಅನ್ನು ಬದಲಾಯಿಸಿ. ಮೆಷಿನ್ ಬಹಳ ಕಡಿಮೆ ಅವಧಿಗೆ ಮಾತ್ರ ಆನ್ ಆಗಿರುತ್ತದೆ. ತದನಂತರ ಸ್ವಿಚ್ ಆನ್ ಆಗುತ್ತದೆ. ಟೈಮರ್ ಸೆಟ್ಟಿಂಗ್ ತಪ್ಪಾಗಿರಬಹುದು. ಟೈಮರ್ ಅನ್ನು ಸರಿಯಾಗಿ ಹೊಂದಿಸಿ. ಸ್ಪೀಡ್ ಗವರ್ನರ್ ಸ್ವಿಚ್ ದೋಷಪೂರಿತವಾಗಿರಬಹುದು. ಮೋಟಾರ್ ಅನ್ನು ಡಿಸ್ಮ್ಯಾಂಟಲ್ ಮಾಡಿ ಮತ್ತು ಅದರ ರಿಪೇರಿ ಮಾಡಿ. ಸಾಧ್ಯವಾದರೆ ಅಥವಾ ಸ್ಟಾರ್ಟಿಂಗ್ ಸ್ಪೀಡ್ ಗವರ್ನರ್ ಆಯಿಲ್ ಮೆಕ್ಯಾನಿಸಮ್ ಅನ್ನು ಬದಲಾಯಿಸಿ. ಓಪನ್ ಸರ್ಕ್ಯೂಟ್ ಮತ್ತು ಇನ್ಸುಲೇಷನ್ ಫೇಲ್ಯೂರ್ ನಿಂದಾಗಿ ರನ್ನಿಂಗ್ ವೈಂಡಿಂಗ್ ಇಂಪೆಡೆನ್ಸ್ ಹೆಚ್ಚಾಗಬಹುದು. ರನ್ನಿಂಗ್ ವೈಂಡಿಂಗ್ ಇಂಪೆಡೆನ್ಸ್ ಅನ್ನು ಪರಿಶೀಲಿಸಿ ಮತ್ತು ಅಗತ್ಯವಿದ್ದರೆ ಮೋಟಾರ್ ಮಷಿನ್ ಶಬ್ದ ಮಾಡುತ್ತಿದ್ದರೆ ಡ್ರಮ್ ನ ಬ್ಯಾಲೆನ್ಸಿಂಗ್ ಅನ್ನು ಪರಿಶೀಲಿಸಿ ಮತ್ತು ಬ್ಯಾಲೆನ್ಸ್ ತಪ್ಪಿದ್ದಲ್ಲಿ ಅದನ್ನು ಸರಿಪಡಿಸಿ. ಮೋಟಾರ್ ಶಾಫ್ಟ್ ಪುಲ್ಲಿ ಅಥವಾ ಡ್ರಮ್ ಡ್ರೈವರ್ ಪುಲ್ಲಿ ಸಹ ಸಡಿಲವಾಗಿರಬಹುದು. ಅದನ್ನು ಬಿಗಿಗೊಳಿಸಿ. ಮೆಷಿನ್ ಡ್ರೈವ್ ನ ಬೆಲ್ಟ್ ಸಡಿಲಗೊಂಡಿರಬಹುದು. ಇದರಿಂದಾಗಿ ಪ್ಲೇ ಆಗುತ್ತದೆ. ಮೋಟಾರ್ ನ ಬೇರಿಂಗ್ ಗಳನ್ನು ಪರಿಶೀಲಿಸಿ. ಸವೆದಿದ್ದಲ್ಲಿ ಅದನ್ನು ಬದಲಾಯಿಸಿ ಅಥವಾ ಶಿಫಾರಸು ಮಾಡಿದ ಗ್ರೀಸ್ ಅನ್ನು ಬಳಸಿ ಅದಕ್ಕೆ ಗ್ರೀಸ್ ಲೇಪಿಸಿ. ಮೆಕ್ಯಾನಿಸಮ್ ವೈಬ್ರೇಷನ್ ಅನ್ನು ಅಬ್ಸರ್ವ್ ಮಾಡಿಕೊಳ್ಳಲು ಮಷಿನ್ ನಲ್ಲಿ ಬಳಸಲಾಗುವ ಎಲ್ಲಾ ರಬ್ಬರ್ ಬುಷಿಂಗ್ ಗಳನ್ನು ಪರಿಶೀಲಿಸಿ. ಮಷಿನ್ ಶಾಕ್ ಹೊಡೆದರೆ ಸಪ್ಲೈನಿಂದ ಮೆಷಿನ್ ಅನ್ನು ಪ್ರತ್ಯೇಕಿಸಿ ಮತ್ತು ಮೆಗರ್ ಟೆಸ್ಟ್ ಅನ್ನು ಕೈಗೊಳ್ಳಿ. ಪ್ಲಗ್ ನಲ್ಲಿ ಇನ್ಸುಲೇಷನ್ ಫೇಲ್ಯೂರ್ ಕಂಡು ಬಂದರೆ ಮೋಟಾರ್ ಅನ್ನು ಪ್ರತ್ಯೇಕಿಸಿ ಮತ್ತು ಬಾಡಿಯೊಂದಿಗೆ ವೈಂಡಿಂಗ್ ಅನ್ನು ಪರಿಶೀಲಿಸಿ. ಒಂದು ವೇಳೆ ವೈಂಡಿಂಗ್ ಇನ್ಸುಲೇಷನ್ ಫೇಲ್ಯೂರ್ ಪತ್ತೆಯಾದರೆ ಮೋಟಾರ್ ಅನ್ನು ರಿವೈಂಡಿಂಗ್ ಆಗಿ ಕಳುಹಿಸಿ. ಇನ್ಸುಲೇಷನ್ ಫೇಲ್ಯೂರ್ ಪತ್ತೆಯಾದಲ್ಲಿ ಮಿಷಿನ್ ನ ಸಂಪೂರ್ಣ ವೈರಿಂಗ್ ಅನ್ನು ಪತ್ತೆ ಹಚ್ಚಿ ಮತ್ತು ದೋಷಯುಕ್ತ ಅಥವಾ ಸೋರಿಕೆಯಾದ ಇನ್ಸುಲೇಷನ್ ಏರಿಯಾವನ್ನು ಪತ್ತೆ ಮಾಡಿ. ದೋಷಪೂರಿತವಾಗಿ ಕಂಡುಬಂದ ಸಂಪೂರ್ಣ ವೈರ್ ಅನ್ನು ಬದಲಾಯಿಸಿ. ಪವರ್ ಸ್ವಿಚ್ ಆನ್ ಮಾಡಿದರೂ ಮೋಟಾರ್ ರನ್ ಆಗದಿದ್ದರೆ ಮೋಟಾರ್ ಶಾಫ್ಟ್ ತಿರುಗುತ್ತಿದೆಯೇ ಎಂದು ಪರಿಶೀಲಿಸಿ. ಹಮ್ಮಿಂಗ್ ಶಬ್ದವಿದ್ದರೆ ಶಾಫ್ಟ್ ಸಡಿಲವಾಗಿರಬಹುದು. ಅದನ್ನು
ಬಿಗಿಗೊಳಿಸಿ. ಬೆಲ್ಟ್ ಟೆನ್ಷನ್ ಅನ್ನು ಪರಿಶೀಲಿಸಿ. ಬೆಲ್ಟ್ ಸಡಿಲವಾಗಿದ್ದರೆ ಟೆನ್ಷನ್ ಅಡ್ಜಸ್ಟರ್ ಮೂಲಕ ಬಿಗಿಗೊಳಿಸಿ ಅಥವಾ ಬೆಲ್ಟ್ ಅನ್ನು ಹೊಸದರೊಂದಿಗೆ ಬದಲಾಯಿಸಿ. ಮಷಿನ್ ಅಗಿಟೇಟರ್ ಸಾಕಷ್ಟು ಸಡಿಲವಾಗಿದೆಯೇ ಎಂದು ಪರಿಶೀಲಿಸಿ, ಅಂದರೆ ಬೇರಿಂಗ್ ಮುಕ್ತವಾಗಿದ್ದರೆ ಮತ್ತು ಬಿಗಿಯಾಗಿಲ್ಲ ಎಂದರ್ಥ. ಅಗತ್ಯವಿದ್ದರೆ ಬೇರಿಂಗ್ನ ಲುಬ್ರಿಕೇಶನ್ ಅನ್ನು ಆನ್ ಮಾಡಿ. ಮೆಷಿನ್ ಕಂಟ್ರೋಲ್ ಸ್ವಿಚ್ ಆನ್ ಮಾಡಿದರೆ ಫ್ಯೂಸ್ ಬ್ಲೋ ಆಗುತ್ತದೆ. ಸಪ್ಲೈನಿಂದ ಮಿಷನ್ ಅನ್ನು ಪ್ರತ್ಯೇಕಿಸಿ. ಮೋಟಾರ್ ಟರ್ಮಿನಲ್ಗಳನ್ನು ಪ್ರತ್ಯೇಕಿಸಿ ಮತ್ತು ಮೋಟಾರ್ ಅಥವಾ ಮಷಿನ್ ವೈರಿಂಗ್ನಲ್ಲಿ ಇನ್ಸುಲೇಷನ್ ಫೇಲ್ಯೂರ್ ಅಥವಾ ಶಾರ್ಟ್ ಸರ್ಕ್ಯೂಟ್ ಇದೆ ಎಂದು ಪರಿಶೀಲಿಸಿ. ಮೋಟಾರಿನಲ್ಲಿ ಶಾರ್ಟ್ ಸರ್ಕ್ಯೂಟ್ ಅಥವಾ ಇನ್ಸುಲೇಷನ್ ಫೇಲ್ಯೂರ್ ಆದರೆ ಮೋಟಾರ್ ಅನ್ನು ರಿವೈಂಡ್ ಮಾಡಿ. ಮಷಿನ್ನ ಉಳಿದ ಭಾಗಗಳಲ್ಲಿ ಶಾರ್ಟ್ ಸರ್ಕ್ಯೂಟ್ ಅಥವಾ ಇನ್ಸುಲೇಷನ್ ಫೇಲ್ಯೂರ್ ಆಗದಿದ್ದರೆ ಅದನ್ನು ಪತ್ತೆ ಹಚ್ಚಿ ಮತ್ತು ಶಾರ್ಟ್ ಸರ್ಕ್ಯೂಟ್ ಅನ್ನು ತೆಗೆದುಹಾಕಿ. ವಾಷಿಂಗ್ ಮಿಷಿನ್ನ ಸರ್ವಿಸ್. ವಾಷಿಂಗ್ ಮಿಷಿನ್ನ ಇನ್ಸ್ಟ್ರಕ್ಷನ್ ಮ್ಯಾನ್ಯುಯಲ್ ಅನ್ನು ಓದಿ. ಮಷಿನ್ ಅನ್ನು ಸಪ್ಲೈಗೆ ಸಂಪರ್ಕಿಸಿ ಮತ್ತು ಆಪರೇಟಿಂಗ್ ಅಥವಾ ಇನ್ಸ್ಟ್ರಕ್ಷನ್ ಮ್ಯಾನ್ಯುಯಲ್ನಲ್ಲಿ ಸೂಚಿಸಿದಂತೆ ಹಂತಗಳಲ್ಲಿ ಮಿಷಿನ್ ಅನ್ನು ಆನ್ ಮಾಡಿ. ಇನ್ಲೆಟ್ನಿಂದ ಮಷಿನ್ಗೆ ನೀರಿನ ಹರಿವನ್ನು ಪರಿಶೀಲಿಸಿ. ದೋಷ ಕಂಡುಬಂದಲ್ಲಿ ಇನ್ಲೆಟ್ ಅನ್ನು ಸ್ವಚ್ಛಗೊಳಿಸಿ ಮತ್ತು ಸರಿಯಾದ ವಾಟರ್ ಪ್ರೂಫಿಂಗ್ ವಿಧಾನವನ್ನು ಬಳಸಿಕೊಂಡು ವಾಟರ್ ಸಪ್ಲೈಯನ್ನು ಮರುಸಂಪರ್ಕಿಸಿ. ಮಷಿನ್ ಮತ್ತು ವಾಟರ್ ಪೈಪ್ ನಡುವಿನ ಕನೆಕ್ಟಿಂಗ್ ಪಾಯಿಂಟ್ನಲ್ಲಿ ಲೀಕೇಜ್ ಇದ್ದರೆ ಲೀಕೇಜ್ ಅನ್ನು ತಡೆಗಟ್ಟಲು ಕಂಪ್ಲಿಂಗ್ಗಳನ್ನು ನಡುವೆ ಟೆಫ್ಲಾನ್ ಟೇಪ್ ಬಳಸಿ. ಔಟ್ಲೆಟ್ನಲ್ಲಿ ನೀರಿನ ಹರಿವನ್ನು ಪರಿಶೀಲಿಸಿ ಮತ್ತು ಎಲ್ಲಾ ನೀರು ವಾಶ್ರೂಮ್ನಿಂದ ಡ್ರೈನ್ ಆಗಿದೆಯೇ ಎಂದು ಪರಿಶೀಲಿಸಿ. ಅದು ಆಗದಿದ್ದರೆ ಸಪ್ಲೈನಿಂದ ಮಷಿನ್ ಸಂಪರ್ಕವನ್ನು ಕಡಿತಗೊಳಿಸಿ. ನಂತರ ನೆಲದ ಮಟ್ಟಕ್ಕೆ ಮಷಿನ್ ಅನ್ನು ಬಗ್ಗಿಸಿಟ್ಟು ನೀರು ಡ್ರೈನ್ ಆಗಲು ಬಿಡಿ. ಸಪ್ಲೈನಿಂದ ಮಷಿನ್ ಅನ್ನು ಪ್ರತ್ಯೇಕಿಸಿ. ಮಷಿನ್ನ ಇನ್ಸ್ಪೆಕ್ಷನ್ ಕವರ್ ಅನ್ನು ತೆರೆಯಿರಿ. ಈ ಕೆಳಗಿನವುಗಳ ವಿಜುವಲ್ ಇನ್ಸ್ಪೆಕ್ಷನ್ ಅನ್ನು ಕೈಗೊಳ್ಳಿ. ಪ್ಲಗ್ ಮತ್ತು ಮಿಷಿನ್ ಟರ್ಮಿನಲ್ಗಳ ನಡುವೆ ಇರುವ ಸಪ್ಲೈ ಕೋಡ್ ಮತ್ತು ಅದರ ಟರ್ಮಿನಲ್ಗಳು, ಮೋಟಾರ್ ಪುಲ್ಲಿ, ಬೆಲ್ಟ್ ಮತ್ತು ಡ್ರೈವ್ ಅಲೈನ್ಮೆಂಟ್ನ ಸ್ಥಿತಿಯನ್ನು ಪರಿಶೀಲಿಸಿ. ಕನೆಕ್ಷನ್ ಡಯಾಗ್ರಾಮ್ನಲ್ಲಿ ತೋರಿಸಿರುವಂತೆ ಕಂಟ್ರೋಲ್ ಪ್ಯಾನೆಲ್ ಮತ್ತು ಮೆಷಿನ್ ಮೋಟಾರ್ಗಳು, ಟೈಮರ್ ಮತ್ತು ಸ್ವಿಚ್ಗಳ ನಡುವಿನ ಎಲ್ಲ ಇಂಟರ್ನಲ್ ಕನೆಕ್ಷನ್ಗಳನ್ನು ತಯಾರಕರು ಶಿಫಾರಸು ಮಾಡಿದಂತೆ ಗ್ರೀಸ್ ಪಂಪ್ ಬಳಸಿ ಮೋಟಾರ್ ಬೇರಿಂಗ್ಗಳನ್ನು ಲುಬ್ರಿಕೇಟ್ ಮಾಡಿ. ಮಷಿನ್ ಅನ್ನು ಮ್ಯಾಕ್ಸಿಮಮ್ ವೈಬ್ರೇಷನ್ ಅನ್ನು ಅನುಭವಿಸಿದ ಸ್ಥಳದಲ್ಲಿ ಅನ್ವಯಿಸಿ. 500 ವೋಲ್ಟ್ ಮೆಗರ್ ಬಳಸಿ ಮೋಟಾರಿನ ಇನ್ಸುಲೇಷನ್ ಟೆಸ್ಟ್ ಅನ್ನು ನಡೆಸಿ ಮತ್ತು ಅದರ ಟೇಬಲ್ನಲ್ಲಿನ ರೆಕಾರ್ಡ್ ಮಾಡಿ. ಇನ್ಸುಲೇಷನ್ ರೆಸಿಸ್ಟೆನ್ಸ್ ಸುಮಾರು 1 ಮೆಗಾ ಓಮ್ ಆಗಿರಬೇಕು. ಅದು ಕಡಿಮೆ ಇದ್ದರೆ ಮಾಯಿಶ್ಚರ್ ಮತ್ತು ವೀಕ್ ಇನ್ಸುಲೇಷನ್ಗಾಗಿ ಮತ್ತು ಎಲ್ಲಾ ವಿದ್ಯುತ್ ಲೈವ್ ಪಾರ್ಟ್ಗಳನ್ನು ಪರಿಶೀಲಿಸಿ. ಮಾಯಿಶ್ಚರ್ ಅನ್ನು ತೆಗೆದುಹಾಕಿ ಮತ್ತು ಎಲೆಕ್ಟ್ರಿಕಲ್ ಪಾರ್ಟ್ಗಳ ಬಳಿ ಯಾವುದೇ ವಾಟರ್ ಲೀಕೇಜ್ ಅನ್ನು ಸೂಕ್ತವಾಗಿ ತಡೆಯಿರಿ. ಇನ್ಸುಲೇಷನ್ ಟೆಸ್ಟ್ ಅನ್ನು ಮತ್ತೆ ನಡೆಸಿ. ಇನ್ಸ್ಪೆಕ್ಷನ್ ಹ್ಯಾಚ್ ಅನ್ನು ಮುಚ್ಚಿ. ಮಷಿನ್ ಅನ್ನು ಸಪ್ಲೈಗೆ ಸಂಪರ್ಕಿಸಿ ಮತ್ತು ವಾಷಿಂಗ್ ಮಿಷಿನ್ನ ಸ್ಮೂತ್ ರನ್ನಿಂಗ್ ಆಗಿ ತಯಾರಕರು ಶಿಫಾರಸು ಮಾಡಿದ ಬಟ್ಟೆಗಳ ಸಂಖ್ಯೆಯೊಂದಿಗೆ ಮಷಿನ್ ಅನ್ನು ಲೋಡ್ ಮಾಡಿ. ಈ ವಿಡಿಯೋವನ್ನು ನೋಡಿದ ನಂತರ ನಿಮಗೆ ಸಾಧ್ಯವಾಗುತ್ತದೆ ಎಂದು ನಾನು ಭಾವಿಸುತ್ತೇನೆ. ವಾಷಿಂಗ್ ಮಿಷಿನ್ನ ನೇಮ್ ಪ್ಲೇಟ್ ವಿವರಗಳನ್ನು ದಾಖಲಿಸುವುದು, ಗ್ರಾಹಕರ ದೂರವನ್ನು ಆಲಿಸುವುದು ಮತ್ತು ದೋಷದ ಪ್ರಕಾರವನ್ನು ಗುರುತಿಸುವುದು ಮತ್ತು ಅದನ್ನು ಸರಿಪಡಿಸುವುದು, ಜನರಲ್ ಚೆಕ್ಸ್, ವಿಜುವಲ್ ಇನ್ಸ್ಪೆಕ್ಷನ್ ಮತ್ತು ಇನ್ಸುಲೇಷನ್ ರೆಸಿಸ್ಟೆಂಟ್ ಟೆಸ್ಟ್ ಅನ್ನು ನಡೆಸುವ ಮೂಲಕ ವಾಷಿಂಗ್ ಮಿಷಿನ್ ಸರ್ವಿಸ್ ಮಾಡುವುದು. ಸರ್ವಿಸ್ ಕಾರ್ಡ್ನಲ್ಲಿ ಮೇಂಟೆನೆನ್ಸ್ ವಿವರಗಳನ್ನು ದಾಖಲಿಸಿ. ವಾಷಿಂಗ್ ಮಿಷಿನ್ನ ಸರ್ವಿಸ್ ಮತ್ತು ರಿಪೇರಿ ಮಾಡುವುದು ಹೇಗೆ ಎಂಬ ಅಭ್ಯಾಸವು ಇಲ್ಲಿಗೆ ಮುಕ್ತಾಯಗೊಳ್ಳುತ್ತದೆ. ಧನ್ಯವಾದಗಳು. ಮುಂದಿನ ಅಭ್ಯಾಸದಲ್ಲಿ ನಿಮ್ಮನ್ನು ಭೇಟಿ ಮಾಡುತ್ತೇವೆ.